ನಿಮ್ಗೆ ಥ್ಯಾಂಕ್ಸ್ ಹೇಳೋದಂತ ಫಾರ್ವರ್ಡ್. ಯಾರು ಯಾರು ಮಾತಾಡ್ತಾ ಇರೋದು, ಯಾರು ಸರ್ ತಾವು? ನಾನ್ ಪ್ರಕಾಶ್ ಅಂತ. ಪ್ರಕಾಶ್ ಅಂತ ಹೇಳಿ, ಕೇಳಿಸ್ಲಿಲ್ಲ ಏನು ನೀವು ಹೇಳಿದ್ದು? ಏನಿಲ್ಲ, ನಮ್ ತಾಯಿನೂ ಹಂಗ ಇದೆ ಏನ್ ಬರ್ದಿದ್ದೀರಾ. ಹಾ ಇದೇ ತರ ನಮ್ ತಂದೆ ತೀರ್ಕೊಂಡ್ರು, ನಮ್ ತಾಯಿ ನಾವ್ 4 ಜನ ಗಂಡ್ ಮಕ್ಳನ್ನ ನೋಡ್ಕೊಳ್ತಾ ಇದ್ದು, ಚೆನ್ನಾಗಿ ಬೆಳೆಸಿದ್ರು ಸರ್. ಓಕೆ ಓಕೆ ಸರ್. ಈಗ 4 ಜನ ಗಂಡ್ ಮಕ್ಳನ್ನು ಯಾರು ನೋಡಕ್ ತಯಾರಿಲ್ಲ, ಅದಕ್ಕೆ ನಾನು ಎರಡನೇ ನಾನು ಇಲ್ಲೇ ಬೆಂಗಳೂರಲ್ಲೇ ಇರೋದೇ. ಓಕೆ, ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಇರ್ತೀರ ತಾವು? ಬೆಂಗಳೂರು ರಾಜಾಜಿನಗರದಲ್ಲಿ ಸರ್. ಇಷ್ಟ ದಿನ ಇದ್ವಿ. ಓಕೆ ಓಕೆ. ಎಲ್ಲಿ ಪತ್ರಿಕೆ ಎಲ್ಲಿ ಓದಿದ್ರಿ ನೀವು? ಇಲ್ಲಿ ಪತ್ರಿಕೆ ನಮ್ಗೆ ಸಿಕ್ತಿವತ್ ನಮ್ಮ ಇದ್ರಲ್ಲಿ. ಓಕೆ ಓಕೆ. ತುಂಬಾ ಕಣ್ಣಲ್ಲಿ ನೀರೇ ಬಂದು ಸರ್ ಅದು ಓದ್ ಮುಗಿಸೋ ಅಷ್ಟಲ್ಲಿ ನನ್ ನಿಜವಾಗ್ಲು. ಹೌದಾ? ಓಕೆ. 3 ಜನ ಯಾರು ನೋಡ್ತಾ ಇಲ್ಲ ಊರಲ್ಲಿ ಸರಿಯಾಗಿ. ನಮ್ಮನ್ನ ಕರ್ಕೊಂಡ್ ಬಂದ್ಬಿಟ್ಟು 1 ವರ್ಷದಿಂದ ಇಲ್ಲೇ ಇಟ್ಕೊಂಡಿದ್ದೆ. ಇವತ್ತು ಮನೆಯಲ್ಲಿ ಬೇಜಾರಾಯ್ತು, ಮನೆಯವ್ರು ಬೈಯಕ್ ಶುರು ಮಾಡಿದ್ರು. ನಮ್ಮ ಅಮ್ಮನ ಎಲ್ಲೂ ಕಳಿಸ್ಬಾರ್ದು, ಇಲ್ಲೇ ಇಟ್ಕೊಂಡಿದ್ದೆ. ಮತ್ತೆ ನಮ್ಮ ಮನೆಯವರು ಅವ್ರನ್ನ ವಯಸ್ಸಾಗಿದೆ ಗಲೀಜ್ ಮಾಡ್ತಾರೆ ಅಂತ ತಿರಸ್ಕಾರ ಮಾಡ್ಬಿಟ್ರು. ಅದನ್ನೆಲ್ಲ ನೋಡಿ ನಮ್ಮ ಅಮ್ಮನ್ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಇದೇ ನೋಡಿ ಈ ಬರ್ದಿರೋದಕ್ಕೆ ನನ್ಗೆ ತುಂಬಾನೇ ನಿಮ್ಗೆ ತುಂಬಾ ಅಭಿನಂದನೆ ಸಲ್ಲಿಸ್ಬೇಕು ಸರ್. ಇಂಥದ ರಿಯಲ್ ಆಗಿ ನಿಜವಾಗ ನಾನು ರಿಯಲ್ ಲೈಫ್ ನಿಮ್ಗೆ ಹೇಳ್ತಾ ಇದೀನಿ ಸರ್, ಅದು ತಮಾಷೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಿಮ್ಗೆ ನಿಮ್ ಪತ್ರಿಕೆ ಎಲ್ಲಿ ತಗೊಂಡ್ರಿ? ನಮ್ ಪತ್ರಿಕೆ ನಿಮ್ಗೆ ಎಲ್ಲಿ ಸಿಕ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ಗೆ ಓದೋದು ಒಂದು ಹವ್ಯಾಸ. ಇಲ್ಲಿ ನಮ್ ತರಿಸ್ತಾರೆ, ಎಲ್ಲಾ ತರದ ಪತ್ರಿಕೆಗಳನ್ನ ತರಿಸ್ತಾರೆ. ನಮ್ಮ ಮನೆ ಹತ್ರ ಲೈಬ್ರರಿ ಇದೆ ಇಲ್ಲಿ. ಹಾಗಾಗಿ ನಾನು ಲೈಬ್ರರಿ ಓದೋದು ಜಾಸ್ತಿ ಸರ್. ನಾನು ಬರೀ ಪೇಪರ್ ಓದೋದು ಜಾಸ್ತಿ ಫ್ರೀ ಇರುವಾಗ. ಓಕೆ ಓಕೆ ಓಕೆ. ಹಾಗಾಗಿ ಜೊತೆ ಇಲ್ಲ ನಿಮ್ ಪೇಪರ್ ನೋಡಿ ಇವತ್ತು ನನ್ಗೆ ಒಂಥರ ಸಾರ್ಥಕ ಭಾವನೆ ಆಯ್ತು ಸರ್. ಹೌದಾ? ಓಕೆ ಓಕೆ. ತಾಯಿ ಬಗ್ಗೆ ನೀವು ಬರ್ದಿರ ಲೇಖನ ನಿಜವಾಗ್ಲೂ ಅದಕ್ಕೆ ಈ ಬಹುಮಾನ ಅಲ್ಲ, ಏನ್ ಕೊಟ್ರು ಸಾಲದು ಸರ್ ನಿಜವಾಗ್ಲು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇದೇ ತರ ಸ್ವಲ್ಪ ಎಲ್ರಿಗೂ ಅರಿವಾಗ ಬರೀರಿ ಸರ್ ಕೆಲವೊಂದು ವಿಚಾರಗಳನ್ನ. ಖಂಡಿತ ಸರ್, ಖಂಡಿತ ಬರೀತೀನಿ. ಏನ್ ವೃತ್ತಿಲಿ ತಾವ್ ಏನ್ ಮಾಡ್ತೀರಿ ಕೆಲಸ? ಹಾಸ್ಪಿಟಲ್ ಟೆಕ್ನಿಷಿಯನ್ ಕೆಲಸ ಮಾಡ್ತೀನಿ ಸರ್. ಓ ಸೂಪರ್. ಸರಿ ಸರ್. ಥ್ಯಾಂಕ್ ಯು ಸೋ ಮಚ್. ಕಣ್ಣಲ್ಲಿ ನೀರೇ ಬಂದ್ಬಿಟ್ಟು. ಯಾವ ಆಸ್ಪತ್ರೆ ಮಾಡ್ತೀರಾ? ಮಣಿಪಾಲ್ ಆಸ್ಪತ್ರೆಯಲ್ಲಿ ಸರ್. ಮಣಿಪಾಲ್ ಎಲ್ಲಿ? ಮಾರತಳ್ಳಿನ? ಮಾರತಳ್ಳಿಯಲ್ಲಿ ಇದ್ದೆ, ಇವಾಗ ಇಲ್ಲಿ ಜಯನಗರ ಹಾಕಿದ್ದಾರೆ ಸರ್. ಪ್ರಕಾಶ್ ಅಂತನಾ ತಮ್ಮ ಹೆಸರು? ಪ್ರಕಾಶ್ ಅಂತ ಸರ್. ಓಕೆ ಪ್ರಕಾಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಪ್ರೋತ್ಸಾಹ ಇದೇ ರೀತಿ ಇದ್ರು ಇನ್ನೂ ಅತಿ ಹೆಚ್ಚು ಬರೀತೀನಿ. ಆಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.